ನೀವು ಎಲ್ಲಿಂದ ಬಂದದ್ದು? ಧರ್ಮಸ್ಥಳ ಕೊಕ್ಕಡ. ಕೊಕ್ಕಡ. ನಿಮ್ಮ ಹೆಸರು? ಅವಳದು ರೇವತಿ, ನಂದು ಚಿಕ್ಕನಮ್ಮ. ಚಿನ್ನಮ್ಮ. ಏನಾಗಿದೆ ಅವರಿಗೆ? ಅವರಿಗೆ ಫಸ್ಟ್ ಕ್ಯಾನ್ಸರ್ ಆಯಿತು. ಏನೋ ಕ್ಯಾನ್ಸರ್ ಯಾವ ಕ್ಯಾನ್ಸರ್? ಬಾಯಲ್ಲಿ ಬಂತು. ಬಾಯಲ್ಲಿಯಾ? ಬಾಯಲ್ಲಿ ಬಂತು. ಕಾಲಿಗೆ ಮುಕ್ಕಲು ತೆಗ್ದಿದ್ದಾರೆ. ನಾಲಿಗೆ ತೆಗೆದಿದ್ದಾರಾ? ಮುಕ್ಕಲು ಕಟ್ ಮಾಡಿದ್ದಾರೆ. ಮತ್ತೆ ತೊಡೆ ಅಂತ ತೆಗೆದು ಕಾಲಿಗೆ ಇಟ್ಟಿದ್ದಾರೆ. ಇಲ್ಲಿಂದ ತೆಗೆದು ಕೈಗೆ ಇಟ್ಟಿದ್ದಾರೆ. ತುಂಡು ಇಟ್ಟಿದ್ದಾರಾ? ಮಾತಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ? ಮಾತಾಡ್ಲಿಕ್ಕೆ ಕಟ್ಟ ಆಗ್ತದೆ. ಅದು ನಾಲಿಗೆ ಕಟ್ ಮಾಡಿದ್ರಿಂದ. ಜನವರಿಯಲ್ಲಿ ಶುರು ಆಯ್ತು ಅವಳಿಗೆ ಕ್ಯಾನ್ಸರ್. ನಂತರ ವಾಪಸ್ 5 ತಿಂಗಳ ನಂತರ ಹೊಟ್ಟೆ ನೋವು ಶುರು ಆಯ್ತು. ಹೊಟ್ಟೆ ತುಂಬಿ ಈಗ ಹೊಟ್ಟೆ ನೋವು ಉಂಟಾ ಅಮ್ಮ? ಅಕ್ಕ ಹೊಟ್ಟೆ ನೋವು ಉಂಟಾ ಈಗ? ಈಗ ಉಂಟು. ಮತ್ತೆ ಏನುಂಟು ನಿಮಗೆ? ಕತ್ತಿನಲ್ಲಿ ನೋವು ಉಂಟಾ? ನಾಲಿಗೆಲ್ಲಿ ನೋವು ಉಂಟಾ? ಈಗ ಉಂಟಾ? ಎಣ್ಣೆ ತಕೊಂಡು ಬನ್ನಿ. ಬರುದಿಲ್ಲ, ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಖಾರ ತಿನ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೊಟ್ಟೆ ಆಪರೇಷನ್ ಆಗಿ ನಂತರ ಜ್ವರ ಬಂತು ಅವಳಿಗೆ. ಜ್ವರ ಬಂದ ನಂತರ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಊಟವೇ ಮಾಡ್ಲಿಲ್ಲ. 1 ವರ್ಷ ಕಳೀತು ಊಟ ಮಾಡಿ. ಹೌದಾ? ಕಡ್ತು ಬಿಸ್ಕೆಟ್ ಎಲ್ಲ ಕಡ್ತು ಕುಡಿಬೇಕಷ್ಟೇ, ಅಷ್ಟೇ. ಬೇರೆ ಅಕ್ಕ ಹೇಳಿ ಅಕ್ಕ. ನಾಲಿಗೆ ನೋವು ಉಂಟಾ? ತುಂಡು ತೆಗೆದಿದ್ದಾರಾ? ಓಕೆ ಓಕೆ ಓಕೆ. ಈಗ ನಾಲಿಗೆದೇನು ಸಮಸ್ಯೆ? ನೋವು ಉಂಟಾ ಅಲ್ಲಿ? ನುಂಗ್ಲಿಕ್ಕೆ ಆಗಲ್ಲ. ಟೇಸ್ಟ್ ಒಂದು ಕೂಡ ಇಲ್ಲ. ಓಕೆ ಓಕೆ. ಅದೀಗ ಹೋಗ್ತದೆ ಅಮ್ಮ. ಅಕ್ಕ ಹೋಗ್ತದೆ. ಜನವರಿ 28ಕ್ಕೆ. ಅದೇ ವಾಪಸ್ ಬಂತು. ಮನೆ ಚಳಿಗಾಲ ರುಚಿಯಾಗಿ ಅಷ್ಟೇ. ಅಲ್ಲಿ 9 ದಿವಸ ಇತ್ತು. 9 ದಿವಸ ಆದ ನಂತರ ಆಫೀಸ್ ಆಗ್ತಾನೆ 9 ದಿವಸ ಸಾವಿರ. ಈಗ ನಿಮಗೆ ಹೊಟ್ಟೆ ನೋವು ಉಂಟಕ್ಕ? ಮತ್ತೆ ಕತ್ತು ನೋವು ಉಂಟಾ ಇಲ್ಲಿ? ಓಕೆ. ಆ ಸೈಡ್ ನೋವು ಉಂಟು. ಮತ್ತೆ ಹೊಟ್ಟೆ ನೋವು? ಹೊಟ್ಟೆ ನೋವು ಇಲ್ವಾ? ಅಲ್ಲಿ ನೋವು ಉಂಟಾ? ಕಾಲುಗಳಲ್ಲಿ ನೋವು ಉಂಟಾ? ಇಲ್ಲ. ನಡಿಲಿಕ್ಕೆ ಆಗ್ತಾ ಇಲ್ವಾ ನಿಮಗೆ? ಒಬ್ಬರೇ ನಡಿಲಿಕ್ಕೆ ಆಗೋದಿಲ್ವಾ? ಆಗ್ತದಲ್ಲ? ಓಕೆ ಓಕೆ ಓಕೆ. ಈಗ ನಾನು ನಿಮಗೆ ಪ್ರೇಯರ್ ಮಾಡಿದ ಯೇಸು ಗುಣ ಮಾಡ್ತಾ ನಂಬ್ತೀರಕ್ಕ? ಅಲ್ಲಿ ನಿಮ್ಮ ಹಾಸನದ ನಮ್ಮ ಹಾಸನದ ಅವರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ಪೂಜೆ ಇಲ್ಲ. ಅವರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಒಂದಿವಸ ಫೋನ್ ಮಾಡಿಲ್ಲ. ಇದ್ದಾರೆ. ಓಕೆ ಓಕೆ. ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ತುಂಬಾ ತಡೆ ಇತ್ತು. ಮೊನ್ನೆ ಹೊರಟಿದ್ದೀರಿ ಅಂತ ಹೇಳಿದ್ರು. ಎಲ್ಲಿ ಧರ್ಮ ಅಲ್ಲಿ ಸಂಚಾರ ಏನಾಯ್ತಂತೆಲ್ಲ ಗಾಡಿ. ಅದು ಇವಾಗ ನಾವು ಫೋನ್ ಮಾಡಿ ಓಕೆ ಆಯ್ತು. ಈಗ ನಾನು ಪ್ರೇಯರ್ ಮಾಡುವಕ್ಕ ನನ್ನ ಜೊತೆ ಹೇಳಿ. ಕರ್ತನ ಯೇಸು ಸ್ವಾಮಿ, ನಾನು ನಿನ್ನನ್ನು ನನ್ನ ರಕ್ಷಕನು ಒಡೆಯನಾಗಿ ದೇವರಾಗಿ ನಂಬುತ್ತೇನೆ ಹಾಗೂ ಸ್ವೀಕರಿಸುತ್ತೇನೆ. ನನ್ನನ್ನು ನಿನ್ನ ಮಗುವನ್ನಾಗಿ ಸ್ವೀಕರಿಸು. ಈ ಕ್ಯಾನ್ಸರ್ ಕಾಯಿಲೆಯಿಂದ ಪರಿಪೂರ್ಣವಾದ ಸೌಖ್ಯವನ್ನು ನನಗೆ ಕೊಟ್ಟು ಆಯುಷನ್ನು, ದೀರ್ಘಾಯುಷನ್ನು, ಆರೋಗ್ಯವನ್ನು ಅನುಗ್ರಹಿಸು. ಆಮೇನ್. ನಾನು ಪ್ರೇಯರ್ ಮಾಡ್ತೇನೆ ಅಕ್ಕ. ಕಣ್ಣು ಮುಚ್ಚಿ. ತಂದೆ ದೇವರೇ, ಇವರ ಹೆಸರೇನು ಹೇಳಿದ್ರಿ? ರೇವತಿ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದೇನೆ. ಸಹೋದರಿ ರೇವತಿ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಕೀರ್ತನೆ 91:3 ಹೇಳ್ತದೆ, ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವತನು ಆತನೇ. 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 ಸಹೋದರಿ ರೇವತಿಯವರ ಶರೀರ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ಅವರು ಯೇಸುವಿನ ರಕ್ತ ತೊಳೆಯಲ್ಪಟ್ಟಿದ್ದಾರೆ. ಅವರ ಶರೀರದಲ್ಲಿ ಕ್ರಿಯೆ ಮಾಡ್ತಿರುವಂತ ನಾಲಿಗೆಯಲ್ಲಿ
ಥ್ರೋಟ್ ಅಲ್ಲಿ ಕ್ರಿಯೆ ಮಾಡ್ತಿರುವಂತ ಎಲ್ಲ ಕ್ಯಾನ್ಸರ್ ಸ್ಪಿರಿಟ್ಗಳನ್ನು ಈಗಲೇ ಅವರ ಶರೀರದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಕ್ಯಾನ್ಸರ್ ಅದು ಸ್ಪಿರಿಟ್, ಅದು ರೂಟ್ ಸಮೇತ ಅದು ಕಿತ್ಕೊಂಡು ಹೋಗಿ ಸಮುದ್ರಕ್ಕೆ ಬೀಳೆಂದು ಯೇಸು ನಾಮದಲ್ಲಿ ಅಪ್ಪಣೆ ಕೊಡ್ತಾನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಆ ಕ್ಯಾನ್ಸರ್ ಎಂಬ ಬೆಟ್ಟಕ್ಕೆ ಅಪ್ಪಣೆ ಕೊಡ್ತಾನೆ, ಇವರ ಶರೀರ ಬೆಟ್ಟೋಗಿ ಅಪ್ಪಣೆ ಕೊಡ್ತಾನೆ. ನಾಲಿಗೆ ಕಟ್ಟುಗಳು ಅಳಿಯಲಿ, ನಾಲಿಗೆ ಕಟ್ಟುಗಳು ಅಳಿಯಲಿ, ಅಳಿಯಲಿ ಈಗಲೇ. ಲೂಕ 19 ಹಾವುಗಳನ್ನು, ಚೇಳುಗಳನ್ನು, ವೈದ್ಯ ಸಮಸ್ತ ಬಲವನ್ನು ತೂಳಿದಕ್ಕೆ ಅಧಿಕಾರ ಶಕ್ತಿಯನ್ನು ಅನ್ನಿಸಿಕೊಟ್ಟಿದ್ದಾನೆ. ಆದ್ರಿಂದ ಯಾವುದಕ್ಕೆ ಕೇಳು ಮಾಡೋದು ಮಿಸ್ ಮಾಡಿದ್ದಾನೆ. ನಾಲಿಗೆ ಫ್ರೀ ಆಗಲಿ, ನಾಲಿಗೆ ಫ್ರೀ ಆಗಲಿ, ಕತ್ತು ಫ್ರೀ ಆಗಲಿ, ಕತ್ತು ಫ್ರೀ ಆಗಲಿ, ಕತ್ತು ಫ್ರೀ ಆಗಲಿ, ಭುಜಗಳು ಫ್ರೀ ಆಗಲಿ, ಎರಡು ಸೈಡ್ನ ಪಕ್ಕೆಗಳು ಫ್ರೀ ಆಗಲಿ, ಪಕ್ಕೆಗಳು ಫ್ರೀ ಆಗಲಿ, ಎಲ್ಲ ವೇದನೆ ಶರೀರ ಬಿಟ್ಟು ಹೋಗಲಿ ರೈಟ್ ನಾವು. ಅದೇ ರೀತಿಯಲ್ಲಿ ನುಂಗ್ಲಿಕ್ಕೆ ತಿನ್ಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಪೂರ್ಣ ಬಿಡುಗಡೆ ಆಗಲಿ. ನಾಲಿಗೆಗೆ ಹೊಸ ಟೇಸ್ಟ್ ಬರಲಿ, ನಾಲಿಗೆ ಮಾತುಗಳು ರಿಲೀಸ್ ಆಗಲಿ, ನಾಲಿಗೆ ನಾರ್ಮಲ್ ಆಗಿ ಮಾತಾಡಲಿಕ್ಕೆ ಕೃಪೆಯನ್ನು ಯೇಸು ಅನುಗ್ರಹಿಸಬೇಕಂತಲೇ ಕೇಳ್ಕೋತಾನೆ. ನಾಲಿಗೆ ಫ್ರೀ ಆಗಲಿ, ನಾಲಿಗೆ ಟೇಸ್ಟ್ ಬರಲಿ, ನಾಲಿಗೆಗೆ ಮಾತುಗಳು ಬರಲಿ, ಆ ವೇದನೆ ಬಿಟ್ಟು ಹೋಗಲಿ ರೈಟ್ ನೌ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್, ಫ್ರೀ ಇನ್ ದ ನೇಮ್. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ಸಹೋದರ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ಸಹೋದರ ಗುಣವಾಯಿತು. ಯೇಸುನ 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 ಬಾಸುಂಡೆಗಳ ಮೂಲಕ ಸಹೋದರ ಗುಣ. ಔಟ್ ಔಟ್ ಬೇಡ, ಹೊರಗೆ ಔಟ್. ಈಗ ಗೊತ್ತಾಯ್ತಾ? ಆಕ್ಚುಲಿ ಮಾಂತ್ರಿಕ ಶಕ್ತಿ ಲೋಕ ಪ್ರಕಾರ ಇದು ಕ್ಯಾನ್ಸರ್ ಅಂತ ಹೇಳ್ತಾರೆ. ಈಗ ನೋಡಿ, ಕಟ್ಟು ಹೊಡಿತಾ ಇದೆ, ಮಾಟ ರೆಕ್ಕೆ ಟೆಲಿಬ್ರ ಈ ಕಡೆ ಬನ್ನಿ ನೋಡ್ಲಿ ಜನ. ಕಟ್ಟು ಹೊಡಿತಾ ಉಂಟು ನೋಡಿ. ಔಟ್ ಡಿಮಾನ್, ಔಟ್ ನೇಮ್ ಆಫ್ ಜೀಸಸ್. ಬಾ ಹೊರಗೆ. ಸ್ಪಿರಿಟ್ ಆಫ್ ಕ್ಯಾನ್ಸರ್ ಕಮ್ ಔಟ್, ಔಟ್ ಹೊರಗೆ ಬಾ. ಮರಣದಾತ್ಮವನ್ನು, ರೋಗದಾತ್ಮವನ್ನು ಇವರ ಶರೀರ ಡಿಸ್ಕನೆಕ್ಟ್ ಮಾಡ್ತಾನೆ. ಈ ಮಾಂತ್ರಿಕ ಕಟ್ಟುಗಳು ಅಳಿಲಿ, ಹೊರಗೆ ಬಾ. ಆ ಕಟ್ಟು ಒಡೆಯಲು ಬಿಡಲಿ, ಒಡೆದು ಹೋಗಲಿ, ಕಟ್ಟು ಒಡೆದು ಹೋಗಲಿ, ಅದು ಔಟ್. ಸಹೋದರಿ ರೇವತಿ ಫ್ರೀ ಆಗಲಿ, ಮಾಂತ್ರ ಕಟ್ಟು ಹೊಡೆಯಲಿ, ರೋಗದ ಕಟ್ಟು ಹೊಡೆಯಲಿ, ಫ್ರೀ ಆಗಲಿ ಯೇಸು ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್. ರೆಸ್ಟೋರ್ ಆಗಲಿ, ನಾಲಿಗೆ ರೆಸ್ಟೋರ್ ಆಗಲಿ, ಟೇಸ್ಟ್ ರೆಸ್ಟೋರ್ ಆಗಲಿ, ಮಾತುಗಳು ರೆಸ್ಟೋರ್ ಆಗಲಿ, ಹೆಲ್ತ್ ರೆಸ್ಟೋರ್ ಆಗಲಿ. ಈ ಶರೀರದ ಮೇಲೆ ಪುಷ್ಟಿ ಮಾತಾಡ್ತಾ ಇದ್ದೇನೆ, ಆರೋಗ್ಯ ಮಾತಾಡ್ತಾ ಇದ್ದೇನೆ, ದೀರ್ಘಾಯುಷ್ಯ ಮಾತಾಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್. ಕಟ್ಟು ಹೊಡಿಲಿ, ಅಡಿದೋಗ್ ಪಾಪಿಶಾಚಿ ಬಿಡೋ ಅವರಿಗೆ. ಔಟ್ ಸ್ಪಿರಿಟ್ ಆಫ್ ಕ್ಯಾನ್ಸರ್ ಕಮ್ ಔಟ್, ಔಟ್, ಕಮ್ ಔಟ್ ಡಿಮನ್, ಕಮ್ ಔಟ್. ನೇಮ್ ಆಫ್ ಜೀಸಸ್. ಕಮ್ ಔಟ್, ಕಮ್ ಔಟ್, ಔಟ್, ಔಟ್. ದೇವರಿಗೆ ಸಂಬಂಧ ಪಡೆದಿರುವಂತ ಯಾವುದಾದರೂ ಶರೀರದಲ್ಲಿ ಇದ್ರೆ ಅದು ಹೊರಗೆ ಬರಲಿ. ಆ ಕ್ಯಾನ್ಸರ್ ಸ್ಪಿರಿಟ್ ಹೊರಗೆ ಬರಲಿ, ಒಡೆದು ಹೋಗಲಿ. ಅದು ಕ್ಯಾನ್ಸರ್ ಸ್ಪಿರಿಟ್ ಹೊಡೆದು ಹೋಗಲಿ, ಬುಡ ಸಮೇತ ಕಿತ್ತು ಹೋಗಲಿ ರೈಟ್ ನೌ. ಈ ಸಹೋದರಿ ರೇವತಿಯನ್ನು ಫ್ರೀ ಮಾಡ್ತೇವೆ ಯೇಸು ನಾಮದಲ್ಲಿ. ಇವರು ದೇವರ ಮಗು, ಇವರು ದೇವರ ಮಗು. ಮಾಕ ಸೆಕೆ ರಿಮಾ ಸಂದಲ ಹೆಲ್ತ್ ರೆಸ್ಟೋರ್ ಆಗಲಿ, ದೀರ್ಘಾಯುಷ್ಯವಲ್ಲಿ, ದೀರ್ಘಾಯುಷ್ಯ ಉಂಟಲಿ, ದೀರ್ಘಾಯುಷ್ಯ ಉಂಟಾಗಲಿ. ಮರಣದಾತ್ಮ ಕ್ಯಾನ್ಸಲ್ ಮಾಡ್ತೇನೆ, ರೋಗದಾತ್ಮ ಕ್ಯಾನ್ಸಲ್ ಮಾಡ್ತೇನೆ, ಮಾಂತ್ರಿಕ ಬಲಗಳನ್ನು ಮುರಿತಾ ಇದ್ದೇನೆ, ರೋಗದ ಬಲಗಳನ್ನು ಮುರಿತಾ ಇದ್ದೇನೆ. ನೇಮ್ ಆಫ್ ಜೀಸಸ್. ಆಮೇನ್. ಅಕ್ಕ ಈಗ ನೋಡಿ, ನೋವು ಉಂಟು ಬನ್ನಿ, ನಡೀರಿ, ಬನ್ನಿ ಬನ್ನಿ, ನೀವೇ ಬನ್ನಿ, ಬೇಡ 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 ಬನ್ನಿ. ನೋವು ಉಂಟ ನೋಡಿ. ಓಕೆ, ಹಂಗೆ ಇಲ್ಲಿ ನೋವು ಉಂಟಾ? ಇನ್ ದ ನೇಮ್ ಆಫ್ ಜೀಸಸ್. ಸ್ಪಿರಿಟ್ ಆಫ್ ಕ್ಯಾನ್ಸರ್ ಅದ ಬುಡ ಸಮೇತ ಕಿತ್ತೋಗದು, ನೋವು ಬಿಟ್ಟೋಗಲಿ. ಔಟ್ ಡಿಮನ್. ಆ ಕಟ್ಟು ಹೊಡೆಯಲಿ, ಆ ಮಾಂತ್ರ ಕಟ್ಟು ಹೊಡೆಯಲಿ, ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ, ಅಲ್ಲಿ ನೋವು ಉಂಟಾ? ಇನ್ ದ ನೇಮ್ ಆಫ್ ಜೀಸಸ್. ರೋಗದ ಕಂದನ ಅಡಿಯಲಿ, ಮಾಂತ್ರಿಕ ಕಟ್ಟು ಅಳಿದೋಗಲಿ. ಔಟ್ ಡಿಮನ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ. ನರಗಳ ಮೇಲೆ ಸೌಖ್ಯ, ನರ್ವ್ ಸಿಸ್ಟಮ್ ಮೇಲೆ ಸೌಖ್ಯ, ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಸೌಖ್ಯ, ಎಲುಬುಗಳ ಮೇಲೆ ಸೌಖ್ಯ, ಚರ್ಮದ ಮೇಲೆ ಸೌಖ್ಯ, ಮಾಂಸ ಖಂಡಗಳ ಮೇಲೆ ಸೌಖ್ಯ, ಕತ್ತಿನ ಮೇಲೆ ಸೌಖ್ಯ ರಿಲೀಸ್ ಮಾಡ್ತೇನೆ ಯೇಸು ನಾಮದಲ್ಲಿ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ನೋಡಿ
ಎಲ್ಲಿ? ಅಲ್ಲಿ ಸ್ವಲ್ಪ ಉಂಟಾ? ಅದು ಏನು ಆಪರೇಷನ್ ಆಗಿದೆ ಅಲ್ಲಿ? ಓಕೆ ಓಕೆ, ಇರ್ಲಿ, ತೊಂದರೆ ಇಲ್ಲ. ಶಾರ ಮಕ್ಕ ತೆರೆಬಾ ಇನ್ ದ ನೇಮ್ ಆಫ್ ಜೀಸಸ್. ಔಟ್ ಡಿಮಾನ್. ರೋಗದ ಬಂಧನ ಅಡಿಯಲಿ, ವೇದನೆ ಪಡಿಸುವ ದುಷ್ಟ ಅಂಧಕಾರ ಬಿಟ್ಟು ಹೋಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುನ ಬಾಸುಂಡೆಗಳ ಮೂಲಕ ಸಹೋದರ ರೇವತಿಯ ಗುಣವಾದ. 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 ಫ್ರೀ ದ ನೇಮ್ ಆಫ್ ಜೀಸಸ್. ಇರಕೂಡದು, ತುರಿಗೆ ಬರಕೂಡದು, ಫ್ರೀ ಆಗಲಿ ಯೇಸು ನಾಮದಲ್ಲಿ. ಕಡಿಮೆ ಆಗ್ಲಿಲ್ವಾ? ಶೆಕೆ ರಿಮಾ ಕೊಡಿ. ಶಕ ರಠ ಲಬ ತರಬ ಮೇರೆ ಟೆಲಿಕ ತರಂಬ ಮಾಬ್ರ ತೊಲೋಕೋ ತೊಲಿಬ್ರೆಕ್ಕೆ ತುರಬ. ಈ ನರಗಳ ಮೇಲೆ ಓಡ ರೋಗತ್ಮ ಶಕ್ತಿ ಬಿಟ್ಟೋಗು. ಇರಕ್ಕೊಡು, ತುರಿಗೆ ಬರಕ್ಕೊಡದು. ಇವು ಫ್ರೀ ಆಗಲಿ. ಇನ್ನು ಆ ಕಟ್ಟು ಹೊಡೆಯಲಿ, ಆ ಕಟ್ಟು ಹೊಡೆದೋಗಲಿ, ಆ ಮಾಂತ್ರ ಕಟ್ಟು ಹೊಡೆದೋಗಲಿ. ಇನ್ ದ ನೇಮ್ ಆಫ್ ಜೀಸಸ್ ಫ್ರೀಡಮ್ ರಿಲೀಸ್ ಮಾಡ್ತಾನೆ. ಆ ಕಟ್ಟು ಹೊಡೆಯಲಿ, ಹೊಟ್ಟೆ ಕಟ್ಟು ಹೊಡೆಯಲಿ. ಹೊಟ್ಟೆಲಿ ಯಾವುದೇ ದೇವರಿಗೆ ಸಂಬಂಧ ಪಡೆದಿರುವಂಥದ್ದು ಹೊರಗೆ ಬರಲಿ. ಅದರ ಮೂಲಕ ಅಲ್ಲಿ ಎಲ್ಲೆಲ್ಲ ಸೈತಾನಿಕ ಕಟ್ಟು ಇದೆ, ಆ ಮಾಂತ್ರಿಕ ರೋಗಾತ್ಮಕ ಕಟ್ಟು ಇದೆ, ಅದೆಲ್ಲ ಹೊಡೆದೋಗಲಿ. ರೈಟ್ ನಾವು ಕತ್ತಿನ ನರಗಳು ಫ್ರೀ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯ ಇವರ ಶರೀರದಲ್ಲಿ ಯೇಸು ಕ್ರಿಸ್ತ ನಾಮ ರಿಲೀಸ್ ಮಾಡ್ತಾ ಇದ್ದೇನೆ. ಸೌಖ್ಯವನ್ನು ಯೇಸು ನಾಮ ರಿಲೀಸ್ ಮಾಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್. ಮಕ ಸೆಕೆ ರಿಕ ಸಕ ರುಬ ಲಕ ಸಕ ರಬಲ. ಕಟ್ಟು ಹೊಳೆಯಲಿ, ಆ ಕಟ್ಟು ಹೊಳೆಯಲಿ, ಫ್ರೀ ಆಗಲಿ ಯೇಸು ನಾಮದಲ್ಲಿ. ಕರ್ತನೆ, ನಿನ್ನ ಗಾಯಗಳ ಹಸ್ತವನ್ನು ಈ ಸ್ಥಳ ಇಳಿದುರ ಮೂಲಕ ಪೂರ್ಣ ಸೌಖ್ಯ ಉಂಟ. ತುರಿಗೆ ಅದು ಬರಕೊಡುದು. ಈ ಎಣ್ಣೆ ಮಾರ್ಕ 13 ಪ್ರಕಾರವಾಗಿ ನಾನು ಹಚ್ಚುತ್ತಾ ಇದ್ದೇನೆ ಸ್ವಾಮಿ. ಪೂರ್ಣದ ಸೌಖ್ಯ ಸಂಭವಿಸಲಿ, ಪೂರ್ಣದ ಸೌಖ್ಯ ಯೇಸುವಿನ ನಾಮದಲ್ಲಿ ಸಂಭವಿಸಲಿ. ಆಮೆನ್. ಏನಕ್ಕ ಆಯ್ತಾ? ಸ್ವಲ್ಪ ಉಂಟಾ? ಎಲ್ಲಿ ಸ್ವಲ್ಪ ಉಂಟು? ತುಂಬಾ ಹೋಯ್ತು, ಸ್ವಲ್ಪ ಉಂಟು, ಹಾಗೆ ಹೇಳ್ತಾ ಇದ್ದೀರಾ? ಎಲ್ಲಿ ಉಂಟು? ಈ ಭಾಗದಲ್ಲಿ. ಓಕೆ. ಇನ್ ದ ನೇಮ್ ಆಫ್ ಜೀಸಸ್ ಈ ನೋವು ಪೂರ್ಣವಾಗಿ ಕಿತ್ತೋಗಲಿ. ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ನರಗಳನ್ನು ಕಟ್ಟಿರುವ ಅಂಧಕಾರ ಕಟ್ಟು ಹೊಳಿಲಿ, ರೋಗಾತ್ಮಕ ಕಟ್ಟು ಹೊಳಿಲಿ. ಫ್ರೀ ದ ನೇಮ್ ಆಫ್ ಜೀಸಸ್. ಸೈತಾನಕ್ಕೆ ಹಿಡಿತದ ಮೇಲೆ ಪರಲೋಕದ ಅಗ್ನಿ ಹಿಡಿಯಲಿ. ಹೋಲಿ ಗೋಸ್ಟ್ ಫೈರ್, ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಹೋಲಿ ಗೋಸ್ಟ್ ಫೈರ್ ಇಂದ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ. ಆ ರೋಗಾತ್ಮದ ಮೇಲೆ ಪರಿಶುದ್ಧಾತ್ಮ ಅಗ್ನಿಲಿ ನರ ಫ್ರೀ ಆಗಲಿ. ನಾರ್ಮಲ್ ಬ್ಲಡ್ ಸರ್ಕ್ಯುಲೇಷನ್ ಸಂಭವಿಸಲಿ. ಇನ್ ದ ನೇಮ್ ಆಫ್ ಜೀಸಸ್. ನೋವು ಇರಕೊಡುದು, ಆ ರೋಗಾತ್ಮ ಇರಕೊಡುದು, ಕಿತ್ತೋಗಲಿ ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್. ಆಮೇಲೆ ಈಗ ನೋಡಿ ಅಕ್ಕ, ಇಲ್ಲ ಹೋಯ್ತು. ಆ ಕಡೆ ನೋಡಿ. ಹಾ, ಅಲ್ಲಿ ಉಂಟಾ ನೋವು ಸ್ವಲ್ಪ? ಓಕೆ ಓಕೆ ಓಕೆ. ಅಲ್ಲಿ ಕೈ ಬೇಡ, ಆ ಕೈ ಹಿಡಿಯ. ಪೈಪ್ ಹಾಕಿದ್ದ? ಓಕೆ ಓಕೆ. ಅದರದ್ದು ನೋವಾ? ಹೋಗ್ತದೆ ಏನಕ್ಕ? ಅಲ್ಲಿ ಒಂದು. ಓಕೆ, ಅದು ಹೋಗ್ತದ? ಓಕೆ ಓಕೆ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಈ ಸಹೋದರ ಸೌಖ್ಯಕ್ಕೆ ಪ್ರಾರ್ಥಿಸ್ತಾನೆ. ಪೈಪ್ ಹಾಕಿದ ನಿಮಿತ್ತವಾಗಿ ಇಲ್ಲಿ ಬಂದಂತ ನೋವು ಅದು ಈಗಲೇ ಬಿಟ್ಟು ಹೋಗಲಿ, ಈಗಲೇ ಬಿಟ್ಟು ಹೋಗಲಿ. ರೈಟ್ ನಾವ್ ಇವನು ಫ್ರೀ ಮಾಡ್ತೇವೆ. ಹೀಲ್ ಇನ್ ದ ನೇಮ್ ಆಫ್ ಜೀಸಸ್. ನೋವು ಬಿಟ್ಟು ಹೋಗಲಿ, ಪೂರ್ಣ ಬಿಟ್ಟು ಹೋಗಲಿ, ಸೌಖ್ಯವಾಗಲಿ. ಇವರ ಚರ್ಮದ ಮೇಲೆ, ಇವರ ಮಾಂಸದ ಮೇಲೆ, ನರಗಳ ಮೇಲೆ, ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಸೌಖ್ಯ ಪ್ರಕಟ ಆಗಲಿ ಯೇಸು ನಾಮದಲ್ಲಿ. ಯೇಸುನ ಜೀವ ರಿಲೀಸ್ ಮಾಡ್ತೇನೆ. ಈಗ ನೋಡಕ್ಕ, ಇಲ್ಲ ಅಲ್ಲಿ ಅಲ್ಲಿ ಮೇಲೆ ಉಂಟಾ? ಇನ್ ದ ನೇಮ್ ಆಫ್ ಜೀಸಸ್ ಈ ಸೌಖ್ಯ ರಿಲೀಸ್ ಮಾಡ್ತೇನೆ. ಫ್ರೀ ಆಗಲಿ, ಸೌಖ್ಯ ರಿಲೀಸ್ ಮಾಡ್ತೇನೆ. ಬಂಧನ ಅಳಿಯಲಿ. ಇರಕೊಡೋದು, ತಿರುಗಿ ಅದು ಬರಕೊಡೋದು. ಯೇಸುನ ಜೀವ ರಿಲೀಸ್ ಮಾಡ್ತಾನೆ, ಜೋಯ ರಿಲೀಸ್ ಮಾಡ್ತಾನೆ, ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಇಲ್ಲ
ಅಲ್ಲಿ ಮಾತ್ರ ಅಲ್ಲ, ಯೇಸುವಿನ ಅಧಿಕಾರ ನಾಮದಲ್ಲಿ ಬೆನ್ನಿನಲ್ಲಿ ನೋವನ್ನು ಗದರಿಸಿದ್ದಾನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಜೀವ ರಿಲೀಸ್ ಮಾಡ್ತಾ ಇದ್ದಾನೆ, ಸೌಖ್ಯ ರಿಲೀಸ್ ಮಾಡ್ತಾ ಯೇಸುವಿನ ನಾಮದಲ್ಲಿ, ನೇಮ್ ಆಫ್ ಜೀಸಸ್. ಯೇಸುವಿನ ಗಾಯಗಳ ಹಸ್ತದಲ್ಲಿ ಬರಲಿ, ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಪೂರ್ಣ ಸೌಖ್ಯ ಉಂಟಾಗಲಿ. ಯೇಸುವಿನ ಬಾಸುಂಡೆಗಳ ಮೂಲಕ ಸಹೋದರ ರೇವತಿ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಸಹೋದರ ರೇವತಿ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಸಹೋದರ ರೇವತಿ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಸಹೋದರ ರೇವತಿ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಸಹೋದರ ರೇವತಿ ಗುಣವಾಯಿತು. ಯೇಸುವಿನ ಬಾಸುಂಡೆಗಳ ಸಹೋದರ ರೇವತಿ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಸಹೋದರ ರೇವತಿ ಗುಣವಾಯಿತು. ಆಮೆನ್. ಈಗ ನೋಡಿ, ಇಲ್ಲ ಅಲ್ಲ ಹೇಳಿ, ಯಾರು ಗುಣ ಮಾಡಿದ್ರು ಆ ಕಡೆ ನೋಡಿ. ಇನ್ನು ನಿಮ್ಮ ಶರೀರದಲ್ಲಿ ಪುಷ್ಟಿ ಬರ್ತದೆ, ಆರೋಗ್ಯ. ಓಕೆ, ನುಂಗ್ಲಿಕ್ಕೆ ಆಗಲ್ಲ, ತಿನ್ಲಿಕ್ಕೆ ತನ್ನಿ, ಬೇಗ ತನ್ನಿ. ಯಾರಾದ್ರು ಶಕ್ರಮ ಸೆಟೆರಿಬಾಲ ತರ. ಓಕೆ, ರೋಗೊಲ್ಲೆಮ ಸಂದರಿಗೆ ತೆರಿ. ನೀರು ಕುಡಿಬಹುದಾ? ನೀರು ಕುಡಿತಾರ? ತಿನ್ಲಿಕ್ಕೆ ನುಂಗ್ಲಿಕ್ಕೆ ಮಾತ್ರ ಆಗಲ್ಲ ಅಲ್ಲ. ಓಕೆ, ನುಂಗ್ತೀರಿ ಈಗ? ನುಂಗ್ತೀರಾ ಈಗ? ಈಗ ಎಷ್ಟು ನುಂಗ್ತೀರಾ? ಓಕೆ, ಒಂದು ವಾಕ್ಯ ಕೂಡ ಓದಿ ಅದೇ ರೀತಿಯಲ್ಲಿ. ವಿಮೋಚನ ಕಾಂಡ 23, 25, 26 ವಾಕ್ಯ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ಕರ್ತನೆ, ಇದು ಇವರು ತಿನ್ಲಿಕ್ಕೆ ನುಂಗ್ಲಿಕ್ಕೆ ಕೃಪೆ ತೋಡು, ಯಾವ ತೊಂದರೆ ಬರಕ್ ಕೊಡೋದು, ತಿನ್ಲಿಕ್ಕೆ ನುಂಗ್ಲಿಕ್ಕೆ ಕೃಪೆ ಕೊಡು. ಇದನ್ನು ಬ್ಲಸ್ ಮಾಡ್ತಾನೆ ಯೇಸು ನಮ್ಮ ತಂದೆ. ತಗೊಳ್ಳಿ, ಮೆಲ್ಲಗೆ, ಅರ್ಜೆಂಟ್ ಇಲ್ಲ, ಮೆಲ್ಲಗೆ ತಿನ್ನಿ. ಓಕೆ, ನುಂಗ್ಲಿಕ್ಕೆ ಆಗ್ತದ ಅಕ್ಕ? ಆಗ್ತದ? ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ 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 ಓಕೆ. ಈಗ ನೀವೇ ನಡ್ಕೊಂಡು ಬನ್ನಿ ನೋಡುವ ಅಕ್ಕ, ಒಂದು ರೌಂಡ್ ಹೋಗಿ ಬನ್ನಿ ಅಲ್ಲಿ. ಓಕೆ, ಹಲ್ಲೆಲೂಯ, ಆರಾಧನೆ. ಓಕೆ, ಮತ್ತೆ ಮಾಡ್ತೇನೆ, ಮತ್ತೆ ಕರಿತೇನೆ ನಾನು ಕರಿತೇನೆ. ಅಂದ್ರೆ ಒಂದು ವಿಷಯ ತಿಳ್ಕೋಬೇಕು, ಅದು ರೋಗದ ಹಿಂದೆ ದುರಾತ್ಮ ಇರ್ತದೆ. ರೋಗ ಬೇರೆ, ಮಂತ್ರ ಮಾಡಿ ಕೆಲವು ರೋಗಗಳನ್ನು ಬಿಡುಗಡೆ ಮಾಡೋದು ಬೇರೆ. ಇವಾಗ ಯಾಕೆ ಪದೇ ಪದೇ ನೋವು ಅಲ್ಲಲ್ಲಿತ್ತು ಬಿಡುಗಡೆ ಆಗ್ಲಿಕ್ಕೆ ಇದಾಯ್ತು? ಡೆಲಿವರೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಈ ಮಂತ್ರಿಕವಾದ ಬಂಧನಗಳಿಂದ ದೇವರು ಬಿಡುಗಡೆ ಕೊಟ್ಟರು.